ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೆ. ಅಹೋ ಭಾಗ್ಯಮಧ್ವಮಾರ್ಗಾನುಯಾಯಿನಾಂ ಐಹಿಕಂ ಆಮುಷ್ಮಿಕಂ ಸೌಖ್ಯಂ ವರ್ಧತೆ ತದನುಗ್ರಹಾತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಈ ಸಂಸ್ಮರಣೆಯ ಹೆಸರೇ ತಿಳಿದ ಹಾಗೆ ದಿಗಂತದ ವ್ಯಕ್ತಿತ್ವಕ್ಕೆ ಅನಂತ ನಮನಗಳು. ದೇವರು, ಗುರುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಿದ್ದು ಅವನ ಜೀವನದ ಆಯುರ್ಮಾನ ಕೇವಲ 100 ರಿಂದ 120 ವರ್ಷಗಳಷ್ಟೇ. ಇವರು ಸನ್ಯಾಸಿಯಾಗಿದ್ದಾರೆ, ಇವನು ಬಾಲಕನಾಗಿದ್ದಾನೆ, ಇವನ ಹತ್ತಿರ ಬಹಳ ದುಡ್ಡಿದೆ, ಒಳ್ಳೆ ರೂಪ ಇದೆ, ಇವನಿಗೆ 1-2 ವರ್ಷ ಹೆಚ್ಚಿಗೆ ಆಯುಷ್ಯವನ್ನು ಕೊಡೋಣ ಅಂತ ಹೇಳಿ ದೇವರು ಕೆಲವರಿಗೆ ಹೆಚ್ಚು ಕಮ್ಮಿ ಈ ರೀತಿಯಾಗಿ ಆಯುಷ್ಯ ಕೊಟ್ಟದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಸೀಮಿತವಾದ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ನಮಗೂ ಅಂತಹ ಮಹನೀಯರಿಗೂ ಇರುವ ವ್ಯತ್ಯಾಸ ಇಷ್ಟು: ಆಯುಷ್ಯ ಅಷ್ಟೇ ಕೊಟ್ಟರೂ ಅವರ ಯೋಗ್ಯತೆ ದೊಡ್ಡದು. ಅವಿಶ್ರಾಂತವಾದ ಎಲೆಯಿಲ್ಲದಂತಹ ಆಕಾಶದಂತೆ, ದಂಡೆ ಇಲ್ಲದ ನೀರಿನಂತೆ ವ್ಯಕ್ತಿತ್ವವನ್ನ, ಯೋಗ್ಯತೆಯನ್ನ ಅಂತಹ ಮಹನೀಯರಿಗೆ ಕೊಟ್ಟಿರ್ತಾನೆ. ನಮಗಿರುವ ಆಯುರ್ಮಾನದೊಳಗೆ ನಾವು ಯಾವ ರೀತಿಯಾಗಿ ವ್ಯರ್ಥವಾಗಿ ಕಳೀತೇವೆ, ಲೌಕಿಕವಾದಂತಹ ವಿಷಯಗಳಲ್ಲಿಯೇ ಆಸಕ್ತರಾಗಿ ಇಹಕಲು ಸುಖಮೇವ ಮೇಸ್ಯ ದುಃಖಂ ಅನಾಗತಿ ಮಾಭೂತ್ ಅಂತ ಹೇಳಿದ ಹಾಗೆ ಕೇವಲ ಸುಖ ಬೇಕು, ಇದರೊಳಗೇನೆ ನನ್ನ ಜೀವನದ ಧನ್ಯತೆಯನ್ನ ನಂದು ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟವರು ನಾವು. ಆದರೆ ದಿಗಂತ ವ್ಯಕ್ತಿತ್ವ ಸಮಾಜದ ಅತಿ ಸಣ್ಣ ಮನುಷ್ಯನಿಗೂ ಕೂಡ ಅವನ ಜೀವನದಲ್ಲಿ ಯಾವ ರೀತಿಯಾದ ಕಷ್ಟಗಳನ್ನು ಬರಬಾರದು ಅನ್ನುವುದಕ್ಕಾಗಿ ದುಡಿದ ಆ ವ್ಯಕ್ತಿತ್ವಕ್ಕೆ ಅನಂತ ನಮನಗಳು. ಎಲ್ಲಿಯೋ ದೂರದ ಭೋಪಾಲ್ ನಗರದಲ್ಲಿ ಅನಿಲ ದುರಂತವಾಗ್ತದೆ. ಒಂದು ದೊಡ್ಡದಾದಂತಹ ಕೆಮಿಕಲ್ ಫ್ಯಾಕ್ಟರಿಯೋ ಗ್ಯಾಸ್ ಫ್ಯಾಕ್ಟರಿಯೋ ದುರಂತಕ್ಕೆ ಈಡಾದರೆ ಈ ಉಡುಪಿಯ ವಾಮನ ಮೂರ್ತಿಗೆ ಅದರ ಮೇಲೆ ಹಂಬಲ. ಎಷ್ಟು ಜನ ಅಲ್ಲಿ ಸಾವಿಗೀಡಾಗಿದ್ದಾರೆ, ಎಷ್ಟು ಜನ ಉಪವಾಸದಿಂದ ಒದ್ದಾಡ್ತಾ ಇದ್ದಾರೆ. ಅವರ ಹಸಿವನ್ನು ನಾನು ನೀಗಿಸಬೇಕು, ಅವರಿಗೆ ಒಳ್ಳೆ ಮನೆಯನ್ನು ನಾವು ಕೊಡಬೇಕು ಅಂತ ಈ ವ್ಯಕ್ತಿಯ ಮನಸ್ಸು ಚೇರ್ಪಡಿಕೆ ಪಡ್ತದೆ. ಎಲ್ಲಿಯ ಮಹಾರಾಷ್ಟ್ರದ ಲಾತೂರ್ ನಗರ, ಎಲ್ಲಿಯ ಬೆಂಗಳೂರು, ಉಡುಪಿ, ಈ ಲಾತೂರ್ ನಗರದಲ್ಲಿ ಭೂಕಂಪ ಆದರೆ ಮನೆ ಮಠಗಳನ್ನು ಕಳೆದುಕೊಂಡ ಜನರಿದ್ದರೆ ಇಡೀಯಾದಂತಹ ಕರ್ನಾಟಕ ಜಗತ್ತಿನ ಎಲ್ಲ ಮನೆಗಳಿಗೆ ಹೋಗಿ ಬರಗಾಲದ ಫಕೀರನಂತೆ ತಿರುಗಾಡಿ ಹಣವನ್ನು ಸಂಗ್ರಹಪಡಿಸಿ ಆ ಎಲ್ಲ ಜನರಿಗೆ, ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡ್ತದೆ. ಅಂತಹ ದಿಗಂತ ವ್ಯಕ್ತಿತ್ವಕ್ಕೆ ಅನಂತ ನಮನ. ಜಗದ್ವಡೆಯನಾದ ಶ್ರೀರಾಮಚಂದ್ರನ ನೆಲದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗಳ ಪರಕೀಯರ ಒಂದು ಆಕ್ರಮಣವಾದಾಗ
ಇಡಿಯಾದ ಜಗತ್ತಿಗೇನೆ ಅವರವರ ಜೀವನದ ಸಂದೇಶವನ್ನ ತಿಳಿಸಿಕೊಟ್ಟಂತಹ ಭೂಮಿ. ಸ್ವಂ ಸ್ವಂ ಜನಾನ್ ಶಿಕ್ಷೇರನ್ ಪೃಥಿವ್ಯಾ ಸರ್ವಮಾನವಾ. ಇಡಿಯಾದ ಜಗತ್ತು ಇವತ್ತು ಯಾವ ಭಾರತ ಭೂಮಿಗೆ ಬಂದು ತನ್ನ ಜೀವನದ ಶ್ರೇಯಸ್ಸು ಏನು ಅಂತ ತಿಳಿದುಕೊಳ್ತದೆ, ವೇದ ಅಂದರೆ ಏನು ಅಂತ ತಿಳಿದುಕೊಳ್ತದೆ, ಆಯುರ್ವೇದ ಏನು ಅಂತ ಅಂದರೆ ತಿಳಿದುಕೊಳ್ತದೆ, ಏನೋ ಒಂದು ಹೊಸದಾದ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ತಮ್ಮ ವಾಸಸ್ಥಾನವನ್ನ ಬಿಟ್ಟು ಈ ಭಾರತ ಭೂಮಿಗೆ ಬರುತ್ತದೆ. ಅಂತಹ ಭಾರತ ಭೂಮಿ ಇದು ರಾಮನ ಆರಾಧ್ಯ ಭೂಮಿ. ಅಂತಹ ರಾಮನ ಆರಾಧ್ಯ ಭೂಮಿಗೆ ಇನ್ನೊಬ್ಬರ ಆಕ್ರಮಣ ನಾನು ಎಂದಿಗೂ ಸಹನ ಮಾಡೋದಿಲ್ಲ ಅಂತ ಹೇಳಿ ಆ ಒಂದು ಕೆಲಸಕ್ಕೆ ನಾನು ಸನ್ಯಾಸಿಯಾದರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿ ಗಟ್ಟಿ ಧೈರ್ಯ ಮಾಡಿ 2 ಬಾರಿ ಜೈಲಿಗೆ ಹೋಗಿ ಕೊನೆಗೂ ತಾವು ಇರುವವರೆಗೂ ಕೂಡ ರಾಮನ ಅಸ್ತಿತ್ವಕ್ಕಾಗಿ ದುಡಿದ ಈ ದಿಗಂತ ವ್ಯಕ್ತಿತ್ವಕ್ಕೆ ಅನಂತ ನಮನ. ಸರಿಸುಮಾರು ಡಿಸೆಂಬರ್ 26, 27, 1996 ಕರಸೇವಕರೆಲ್ಲ ಆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿ ರಾತ್ರಿಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಸ್ವಾಮಿಗಳು ಉಡುಪಿಯಿಂದ ದೆಹಲಿಗೆ ಬಂದು ಅಲ್ಲಿಂದ ರೋಡ್ ಮುಖಾಂತರ ಅಯೋಧ್ಯೆಗೆ ತಲುಪಬೇಕಾಗಿದೆ. ಮಾರ್ಗ ಮಧ್ಯದೊಳಗೆ ಆ ಜನ ಇವರೆಲ್ಲಿ ಹೋಗಿ ರಾಮದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೋ ಏನೋ ಅಂತ ಹೇಳಿ ಇವರಿಗೆ ಅಲ್ಲಿ ಅಡ್ಡು ಹಾಕಿ ಅವರಿಗೆ ಅಲ್ಲಿ ಹೋಗದಂತೆ ಮಾಡಿದರೆ ಹಠ ಹಿಡಿದು ಹೋಗಿ ರಾಮನ ಮೂರ್ತಿಯನ್ನ ರಾಮಲಲ್ಲಾನನ್ನ ಸ್ಥಾಪನೆ ಮಾಡಿದ ಕೆಲವು ವ್ಯಕ್ತಿಗಳಲ್ಲಿ ಈ ಒಬ್ಬ ಮಾಧ್ವ ಮುಕುಟಮಣಿ ವಿಶ್ವೇಶತೀರ್ಥರು ಕೂಡ ಒಬ್ಬರು. ಇವತ್ತೇ ನಾವು ಅಯೋಧ್ಯೆಯೊಳಗೆ ಆ ಒಂದು ಪುಟ್ಟದಾದ 4 ಕಟ್ಟೆಗೆಯ ಮೇಲೆ ಒಂದು ಸಣ್ಣ ಆಶ್ರಯವನ್ನು ಮಾಡಿ ರಾಮದೇವರನ್ನು ಏನು ಇಟ್ಟಿದ್ದಾರಲ್ಲ ಅದನ್ನು ಸ್ಥಾಪನೆ ಮಾಡಿದ ಕೆಲವು ವ್ಯಕ್ತಿಗಳಲ್ಲಿ ವಿಶ್ವೇಶತೀರ್ಥರು ಕೂಡ ಒಬ್ಬರು. ಅಖಂಡವಾಗಿ ಇಡೀ ಜಗತ್ತಿನೊಳಗೆ ಸನ್ಯಾಸಿ ಜೀವನದೊಳಗೆ ಹಿಂದೆ ಕೇಳ್ತೀವಲ್ಲ, ರಾಯರು, ವ್ಯಾಸರಾಜರು, ವಾದಿರಾಜರು ಕೇವಲ ಅಂತಹ ವ್ಯಕ್ತಿಗಳು ಒಬ್ಬ ಮಠಕ್ಕೆ ಒಬ್ಬ ಮತಕ್ಕೆ ಸೀಮಿತರಾದ ವ್ಯಕ್ತಿಗಳಲ್ಲ. ಅವರು ಮಠಾತೀತರಾದವರು, ಮತಾತೀತರಾದವರ ಅವರ ಮಧ್ಯದೊಳಗೆ ಬರುವ ಈಗಿನ ವ್ಯಾಸರಾಜರು, ಈಗಿನ ವಾದಿರಾಜರು, ಈಗಿನ ರಾಘವೇಂದ್ರ ಸ್ವಾಮಿಗಳು ಅಂದರೆ ಈ ದಿಗಂತ ವ್ಯಕ್ತಿತ್ವದ ಅನಂತ ನಮನಗಳಿಗೆ ಯೋಗ್ಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳು. ಸಾಮಾನ್ಯವಾಗಿ ಎಲ್ಲ ವಿಧವಾದ ಆಶ್ರಯವಿದ್ದು ಎಲ್ಲ ತರನಾದ ಜನರು ಇದ್ದು ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಎಷ್ಟೋ ಬಾರಿ ವಿಚಾರ ಮಾಡಿ 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 ಆ ಕಾರ್ಯಕ್ರಮವನ್ನು ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡಿ ಹೋಗುವಂತಹ ಸನ್ಯಾಸಿಗಳ ಮಧ್ಯದೊಳಗೆ ಒಂದು ಲೈಟ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಜನರಂತೂ ಇಲ್ಲವೇ ಇಲ್ಲ. ಅಂತಹ ನಕ್ಸಲ್ ಪೀಡಿತ ಪ್ರದೇಶದೊಳಗೆ ಕೇವಲ 3-4 ಮನೆಗಳಿರುವ ಅತ್ಯಂತ ದೊಡ್ಡ ಕಾಡಿನ ಮಧ್ಯದೊಳಗೆ ಹೋಗಿ ಅಲ್ಲಿರುವ ಜನರಿಗೆ ವಿದ್ಯುತ್ತು ನೀರನ್ನೆಲ್ಲ ಪೇಜಾವರ ಮಠದಿಂದ ಮಾಡಿ ಅಲ್ಲಿ ರಾಮವಿಠಲನ ಪೂಜೆ ಮಾಡಿ ಬಂದು ಆ ಜನರೂ ಕೂಡ ನಮ್ಮವರೇ ಅಂತ ಹೇಳಿದ ಮಠಾತೀತ ಮತಾತೀತ ದಿಗಂತ ವ್ಯಕ್ತಿತ್ವದ ಈ ವ್ಯಕ್ತಿತ್ವಕ್ಕೆ ಅನಂತ ನಮನ. ಅಂತಹ ಗುರುಗಳಿಗೆ ನಮ್ಮಿಂದ ಏನು ನಾವು ಕೇವಲ ಒಂದು ಬ್ಯಾನರ್ ಹಾಕ್ಕೊಂಡು ಒಂದು ಅವರ ಕೃತಿಗಳನ್ನ ಅವರ ಚರಿತ್ರೆಗಳನ್ನು ಹೇಳಿಬಿಡ್ತೇವೆ ಎಂದರೆ ನಮ್ಮಷ್ಟು ಮೂರ್ಖರು ಯಾರು ಆಗಲಿಕ್ಕೆ ಸಾಧ್ಯವಿಲ್ಲ. ಹಿಂದಕ್ಕೆಲ್ಲ ಕೇಳ್ತಿದ್ವಿ ನಾವು, ಹೈಂದವಿ ಸ್ವರಾಜ್ಯವನ್ನು ಕಟ್ಟುವುದಕ್ಕೆ ಶಿವಾಜಿ ಮಹಾರಾಜರೆಲ್ಲರೂ ಕೂಡ, ಬಾಲಗಂಗಾಧರ ತಿಲಕ್, ಸ್ವತಂತ್ರ ವೀರ ಸಾವರ್ಕರು ಇವರೆಲ್ಲರೂ ಕೂಡ ಭಾರತ ಭೂಮಿಯನ್ನು ಕಟ್ಟುವುದಕ್ಕೆ ಅನೇಕ ಶ್ರಮವನ್ನು ಪಟ್ಟರು ಅಂತ. ಅಂತಹ ಬಾಬು ರಾಜೇಂದ್ರ ಪ್ರಸಾದ್ ಭವ್ಯ ಭಾರತದ ಮೊದಲ ರಾಷ್ಟ್ರಪಿತ ಇವತ್ತಿಗೆ ಇರುವರು. ರಾಮನಾಥ ಕೋವಿಂದ 14 ಜನ ರಾಷ್ಟ್ರಪತಿಗಳಾಗಿ ಹೋಗಿದ್ದಾರೆ ಈ ಭಾರತ ದೇಶಕ್ಕೆ 1947ರಿಂದ. ಅಲ್ಲಿಯಿಂದ ಇವತ್ತಿನವರೆಗೂ ಕೂಡ ಒಬ್ಬ ರಾಷ್ಟ್ರಪತಿಗೆ, ಒಬ್ಬ ಪ್ರಧಾನಮಂತ್ರಿಗೆ, ಒಬ್ಬ ಭಾರತ ದೇಶದ ಗೃಹ ಮಂತ್ರಿಗೆ ಅವನಿಗೆ ಏನಾದರೂ
ಉಪದೇಶವನ್ನ ಮಾಡಿ ನೀವು ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ಮಾಡುವುದಲ್ಲ ಅಂತ ತಿಳಿಸಿದ ಹೆಮ್ಮೆಯ ಮಾಧ್ವ ಪೀಠಾಧಿಪತಿಗಳು ಅಂದರೆ ವಿಶ್ವೇಶತೀರ್ಥರು. ಸರಿಸುಮಾರು 1970 ಅಥವಾ 65ರಿಂದ 70ರ ಮಧ್ಯದೊಳಗೆ ಇಂದಿರಾ ಗಾಂಧಿ ಸರ್ಕಾರ ಬಂತು ನಮ್ಮ ಭಾರತಕ್ಕೆ. ದುರಂತ ಕಳೆದಂತಹ ದಿನಗಳು. ಆ ಸಮಯದೊಳಗೆ ಇಡೀಯಾದ ಭಾರತ ದೇಶಕ್ಕೆ ತಮ್ಮ ಆಡಳಿತದ ಒಂದು ಹಪಾಪಿತನಕ್ಕಾಗಿ ಎಮರ್ಜೆನ್ಸಿ ಕ್ಲಿಯರ್ ಮಾಡಿದ್ದವರು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಇಂದಿರಾ ಗಾಂಧಿಗೆ ಮೇಲಿಂದ ಮೇಲೆ ಪತ್ರಗಳನ್ನು ಬರೆದು ನೀವು ಈ ರೀತಿಯಾಗಿ ಮಾಡಿದರೆ ದೇಶ ಇದು ದುರ್ಭಿಕ್ಷಕ್ಕೆ ಹೋಗಬೇಕಾಗ್ತದೆ, ದಯವಿಟ್ಟು ನೀವು ಅದನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಇಂದಿರಾ ಗಾಂಧಿಗೂ ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ಭಾರತದ ಉಳಿವಿಗಾಗಿ ತಮ್ಮ ಜೀವನದ ವಿಶಿಷ್ಟ ದಿನಗಳನ್ನು ಕಳೆದು ಎಲ್ಲರಿಗೂ ಸಹಕಾರ ಮಾಡಿದ ಮಹಾನುಭಾವರು ವಿಶ್ವೇಶತೀರ್ಥರು. ಇದು ಅವರ ಸ್ಥೂಲ ಪರಿಚಯವಾದರೆ ಅವರ ವೈಯಕ್ತಿಕ ವ್ಯಕ್ತಿತ್ವದ ಬದುಕು ಹೇಗಿದೆ? ಆ ದಿಗಂತ ವ್ಯಕ್ತಿತ್ವಕ್ಕೆ ಅನಂತ ನಮನಗಳು. ಯಾಕೆ ಅವರು ಆ ದಿಗಂತದ ವ್ಯಕ್ತಿತ್ವ ಅನ್ನುವ ಶಬ್ದಕ್ಕೆ ಅರ್ಹರಾಗ್ತಾರೆ ಎಂದರೆ, ದಿಗಂತ ಅಂದರೆ ಎಲ್ಲ ಕಡೆಗೂ ಪಸರಿಸಿದ್ದು ಆಕಾಶ. ಇಲ್ಲ ಕೇವಲ ಮಂಡೂರಿನ ವೇದೇಶ ತೀರ್ಥ ವಿದ್ಯಾರ್ಥಿಗಳ ಮೇಲೆ ಆಕಾಶ ಇರಬೇಕು, ಇನ್ನೊಂದು ಕಡೆ ಇರಬಾರ್ದು ಅಂತ ಹೇಳಿದ ಲಿಮಿಟೆಡ್ ಆದಂತಹ ಆಕಾಶ ಅಲ್ಲ, ಎಲ್ಲ ಕಡೆಗೂ ಪಸರಿಸಿದ್ದು. ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಮೂಕ ಪ್ರಾಣಿಗಳ ಮೇಲೂ ಅತ್ಯಂತ ಪ್ರೀತಿ. ಕಳೆದ 2016ರಿಂದ 2018ರವರೆಗೆ ಪಂಚಮ ಪರ್ಯಾಯವನ್ನು ಮಾಡಿದರು ಸ್ವಾಮಿಗಳು. ಪಂಚಮ ಪರ್ಯಾಯವನ್ನು ಮಾಡಿದರು. ಆಗಿನ ಸಂದರ್ಭದೊಳಗೆ ನನಗೂ ಒಂದು ಸಲ ಹೋಗುವಂತಹದ್ದು ಸೌಭಾಗ್ಯ ಸಿಕ್ಕಿತ್ತು. ಹೋದಾಗ ಅಲ್ಲಿ ವ್ಯಾಸರಾಜ ಮಠದ ದಿವಾನರಾದ ಬ್ರಹ್ಮಣ್ಯಾಚಾರ್ಯರು ಅವರೆಲ್ಲ ಕುಳಿತು ಮಾತಾಡ್ತಾ ಕೂತಾಗ ಸ್ವಾಮಿಗಳ ದಿನಚರ್ಯ ಹೇಗೆ ಅಂತ, ಪರ್ಯಾಯ ಪೀಠದೊಳಗಿರುವಂಥವರು ಸಾಮಾನ್ಯ ಪರಮಾವಧಿ, ಅತ್ಯಂತ ಪರಮಾವಧಿ ಅಂದರೆ 3ರಿಂದ 4 ತಾಸು ನಿದ್ದೆ ಮಾಡ್ತಾರೆ ತಮ್ಮ ಆ 24 ಗಂಟೆಯೊಳಗೆ. ಅಷ್ಟು ರೀತಿಯಾದ ಕೃಷ್ಣನ ಪೂಜೆಗಳು, ಕಾರ್ಯಕ್ರಮಗಳು ಎಲ್ಲವೂ ಇರ್ತವೆ. ಅಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಪೇಜಾವರ ಮಠಾಧೀಶರು ಬೆಳಗಿನ ಜಾವ ಸರಿಯಾಗಿ 3ಕ್ಕೆ ಏಳಬೇಕು. ಎದ್ದ ತಕ್ಷಣ ಕೃಷ್ಣನಿಗೆ ಮೊದಲಿಗೆ ಪಕ್ಷಿ ಜಾಗರ ಪೂಜಾ ಅಂತ ಮಾಡ್ತಾರೆ. ಪಕ್ಷಿಗಳು ಒದರುವಕ್ಕಿಂತಲೂ ಮೊದಲಿಗೆ ಮಾಡುವಂತಹ ಒಂದು, ಅಥವಾ ಒದರುವ ಸಂದರ್ಭದಲ್ಲಿ ಮಾಡುವಂತಹ ಪಕ್ಷಿ ಜಾಗರ ಪೂಜಾ ಅಂತ ಮಾಡ್ತಾರೆ. ಅದು ಮುಗಿಸಿ ಪಾಠಕ್ಕೆ ಕುಳಿತುಕೊಂಡು, ಪಾಠಕ್ಕೆ ಕುಳಿತಾಗ ತಟ್ಟನೆ ಒಂದು ಸಲ ಕೆಳಗಡೆ ಬಂದ್ರಂತೆ ಮಧ್ವ ಸರೋವರಕ್ಕೆ ಬಂದು ಅಲ್ಲಿ ಇರುವಂತಹ ಕೃಷ್ಣನ ಪ್ರಸಾದ ಅರಳುಂಡೆ ಇರ್ತದೆ ಅಲ್ಲ, ಅದನ್ನ ಪ್ರತಿನಿತ್ಯ ಅವರ ಸಮಯದ ಸಂದರ್ಭದಲ್ಲಿ 8-8ವರೆಗೆ ಆ ನದಿಯಲ್ಲಿರುವ ಸರೋವರದಲ್ಲಿರುವಂತಹ ಮೀನುಗಳಿಗೆ, ಪ್ರಾಣಿಗಳಿಗೆಲ್ಲ ಆಹಾರ ಹಾಕೋ ಪದ್ಧತಿ. ಒಂದು ಸಲ ಲೇಟ್ ಆಗ್ತದೆ ಅಂತ ಹೇಳಿ ವಯಸ್ಸು 88 ವಯಸ್ಸಿನ ಆ ವೃದ್ಧ ಜೀವಿ ಮೇಲಿಂದ ಪಟಪಟ ಬಂದು ಅವುಗಳಿಗೆಲ್ಲ ಆಹಾರ ಹಾಕಿ ಮತ್ತೆ ಹೋದ್ರು. ಆಗ ಬ್ರಹ್ಮಣ್ಯಾಚಾರ್ಯ ಕೇಳಿದ್ರಂತೆ, ಯಾಕೆ ಸ್ವಾಮಿ ಇಷ್ಟು ಬೇಗ ಒತ್ತಡದಿಂದ ಬಂದು ಹೋದ್ರಿ ಅಂತ. ಏನಿಲ್ಲ ಆಚಾರ್ಯ, ನಮಗೆಲ್ಲ ಬಾಯಿ ಇದೆ, ಹಸಿವೆ ಆದರೆ ನಮ್ಗೆ ಹಸಿವೆ ಆಗ್ತಿದೆ ಅಂತ ಹೇಳ್ತೇವೆ, ನಮಗೆ ಬುದ್ಧಿ ಇದೆ, ಏನಾದರೂ ಹೋಗಿ ಬಂದು ತೊಗೊಂಡು ತಿಂತೇವೆ, ನಮ್ಮ ಹಸಿವೆ ನೀಗಿಸ್ಕೊಳ್ತೇವೆ. ಆ ಮೂಕ ಪ್ರಾಣಿಗಳು ಹಸಿವೆ ಆಗಿದೆ ಅಂತ ಹೇಗೆ ಹೇಳಬೇಕು? ನನ್ನ ಸಲುವಾಗಿ ಕಾಯ್ತಾ ಇರ್ತೇವೆ ಅವರು. ಅಷ್ಟು ಸರೋವರದ ಮಧ್ಯದೊಳಗಿರುವ ಆ ಮೀನಿನ ಮೇಲೂ ಅಷ್ಟು ಪರಿಯಾದಂತಹ ಅಂತಃಕರಣ, ಅಷ್ಟು ಪರಿಯಾದ ಅಂತಃಕರಣ. ವಿಶ್ವೇಶತೀರ್ಥರ ಹೆಸರೇ ಹೇಳುವಂತೆ ಅವರು ವಿಶ್ವಮಾನ್ಯ ವ್ಯಕ್ತಿತ್ವದ ಒಂದು ಅದ್ಭುತ ಪ್ರತಿಭೆ. ಒಂದು ಸಮಾಜ, ಒಂದು ಪಂಗಡ, ಒಂದು ಮತ, ಒಂದು ಮಠ, ಇವುಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಅಲ್ಲ ಇವರು. ಮೊದಲೇ ಹೇಳಿದ ಹಾಗೆ ಮಠಾತೀತ ಮತಾತೀತ ವ್ಯಕ್ತಿಗಳು ಅಂದರೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂತಹ ಕಾರುಣ್ಯಮೂರ್ತಿ, ವಿಶ್ವಮಾನ್ಯ ವ್ಯಕ್ತಿತ್ವ, ವಿದ್ಯಾಮಾನ್ಯರ ಪ್ರೀತಿಯ ಕೂಸು ಇವತ್ತು ನಮ್ಮಿಂದ ಭೌತಿಕ ದೇಹದಿಂದ ದೂರಾಗಿ ಹೋಗಿದ್ದಾರೆ. ಆದರೆ ಅವರ ಆದರ್ಶಗಳು, ಅವರ ಜೀವನದ ಉದ್ದೇಶಗಳು, ನಮ್ಮ ನಮ್ಮ ಧರ್ಮಕ್ಕಾಗಿ ನಾವು ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ಇರಬೇಕು ಅನ್ನುವುದನ್ನು ತಿಳಿಸಿಕೊಟ್ಟು ನಮಗೆ ಅವರ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಒಂದು ಮಾತು ನಾವು ಇಲ್ಲಿ ತಿಳಿಬೇಕು, ಏನಿದೆಲ್ಲ ಒಬ್ಬ ವ್ಯಕ್ತಿ ಹೋದ ನಂತರ ಇಷ್ಟೆಲ್ಲ ಇದ್ದಾಗ ಆ ವ್ಯಕ್ತಿಯ ಮಹತ್ವ ನಮಗೆ ಗೊತ್ತಿರೋದಿಲ್ಲ.
ಹೋದ ಮೇಲೆ ಆ ವ್ಯಕ್ತಿಯನ್ನ ಸಂಸ್ಮರಣೆಯಂತೆಯೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಯಾಕೆ ಮಾಡ್ತೇವೆ ನಾವು? ಇಂತಹ ಸಭೆಗಳನ್ನು ನಾವು ಯಾಕೆ ಮಾಡಬೇಕು ಅಂದರೆ ಏನೋ ನಮ್ಮದ ವ್ಯಕ್ತಿತ್ವದ ತೋರಿಸುವಿಕೆಗಾಗಿ ಮಾಡುವ ಸಂದರ್ಭಗಳಲ್ಲ ಇವು. ಆ ವ್ಯಕ್ತಿ ತನ್ನ ಜೀವನದ ಆಯುರ್ಮಾನದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಆ ಕೆಲಸಗಳಲ್ಲಿ ಒಂದೆರಡಾದರೂ ನಮ್ಮ ಜೀವನದಲ್ಲಿ ಬರಲಿ. ಮೊದಲೇ ಹೇಳಿದ ಹಾಗೆ ಮಂಗಲಾಚರಣೆಯಲ್ಲಿ ಅಹೋಭಾಗ್ಯ ಮಹೋಭಾಗ್ಯ ಮಧ್ವ ಮಾರ್ಗಾನುಯಾಯಿನ ಐಹಿಕಂ ಆಮುಷ್ಮಿಕಂ ಸೌಖ್ಯಂ ವರ್ಧತೆ ತದನುಗ್ರಹ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ದಿವ್ಯವಾದ ಸಿದ್ಧಾಂತ, ರಮಣೀಯವಾದ ಸಿದ್ಧಾಂತದೊಳಗೆ ಇಂತಹ ರತ್ನಾಕರ, ಅದು ನಮ್ಮ ಶ್ರೀಮದಾಚಾರ್ಯರ ಒಂದು ಸಿದ್ಧಾಂತ. ಈ ಸಿದ್ಧಾಂತವೆಂಬ ಸಮುದ್ರದೊಳಗೆ ಅನೇಕ ರತ್ನಗಳಿವೆ. ಅಂತಹ ರತ್ನದೊಳಗೆ ಮಾಣಿಕ್ಯ ರತ್ನ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂತಹ ಗುರುಗಳು ತಮ್ಮ ಜೀವನದಲ್ಲಿ ಮಾಡಿದ ಅನೇಕ ವಿಧವಾದಂತಹ ಸಾಧನೆಗಳು, ಅನೇಕ ವಿಧವಾದಂತಹ ಅನುಸಂಧಾನಗಳು. ಅಖಂಡವಾಗಿ ಸ್ವಾಮಿಗಳ ಸಂಚಾರ ಹೇಗಿರ್ತಿತ್ತು ಅಂತಂದ್ರೆ, ಬೆಳಗಿನ ಜಾವದೊಳಗೆ ಒಂದು ಊರಿತ್ತು ಅಂತಂದ್ರೆ ಮಧ್ಯಾಹ್ನ, ಸಾಯಂಕಾಲ ಮತ್ತೆ ರಾತ್ರಿ, ಒಂದು ದಿನದಲ್ಲಿ 4-5 ಊರುಗಳನ್ನು ಹೋಗಿ ಅಲ್ಲಿರುವ ಎಲ್ಲ ಭಕ್ತರನ್ನ ಅನುಗ್ರಹ ಮಾಡಬೇಕು. ಒಬ್ಬ ಭಕ್ತನು ನಿರಾಶನಾಗಬಾರದು. ಅಂತಹ ಬಿಡುವಿಲ್ಲದ ಸಮಯದೊಳಗೂ ಕೂಡ ತಮ್ಮ ಕೈಯಲ್ಲಿ ಹರಿಗುರು ಸಂಸ್ಕೃತಿ ಎನ್ನುವ ಒಂದು ಪುಸ್ತಕ ಇಟ್ಟುಕೊಂಡು ಅಖಂಡವಾಗಿ ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡಿ ಜಗತ್ತಿಗೆ ಒಳಿತಿಗಾಗಿ ದುಡಿದ ಈ ದಿಗಂತ ವ್ಯಕ್ತಿತ್ವಕ್ಕೆ ಅನಂತ ನಮನಗಳು. ಎಷ್ಟು ಹೇಳಿದರೂ ಕೂಡ ಪದಗಳು ಸೋತೋಗ್ತವೆ ಹೊರತು ಆ ವ್ಯಕ್ತಿತ್ವದ ಬೆಳಕು, ಆ ವ್ಯಕ್ತಿತ್ವದ ಒಂದು ವಿಶಿಷ್ಟವಾದ ಚಿಂತನೆ ಇದು ಎತ್ತರಕ್ಕೇ ಹೋಗ್ತದೆ. ಅಂತಹ ಗುರುಗಳನ್ನ ಸಂತುಮೇ ಜನ್ಮ ಜನ್ಮನಿ, ಸಂತುಮೇ ಜನ್ಮ ಜನ್ಮನಿ, ಸಂತುಮೇ ಜನ್ಮ ಜನ್ಮನಿ, ಇನ್ನೊಂದು ಜನ್ಮ ಇತ್ತು ಅಂತಾದರೆ ಅಂತಹ ಗುರುಗಳ ದಿವ್ಯ ಪರಂಪರೆಯಲ್ಲಿ ಪರಮಾತ್ಮ ನಮ್ಮನ್ನು ಹುಟ್ಟಿಸಿ ಅಂತಹ ಮಹಾನುಭಾವರ ಸೇವೆಯನ್ನು ಮಾಡುವ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕೊನೆಯದಾಗಿ ಅವರ ಚರಮ ಶ್ಲೋಕವನ್ನು ಹೇಳ್ತದೆ, ಎಲ್ಲರೂ ಹೇಳಿ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಂತಹ ಮಹಾಗುರುಗಳಿಗೆ ನಮ್ಮ ಎಲ್ಲ ವಿಧವಾದ ಶ್ರೀ ವೇದೇಶ ತೀರ್ಥ ವಿದ್ಯಾಪೀಠ ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆ ಹಾಗೂ ಆದೇಶಾನುಸಾರವಾಗಿ ಅವರ ಮುಖಾಂತರ ಅವರಿಗೆ ಈ ನುಡಿನಮನವನ್ನು ಸಮರ್ಪಣೆ ಮಾಡ್ತಾ ಇದೆ. ಶ್ರೀಕೃಷ್ಣಾರ್ಪಣ.